ಪ್ರೀತಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ಈ ಚಾನೆಲ್ನ ಮೂಲಕವಾಗಿ ದೇವರ ಮಾತುಗಳನ್ನು ಆಲಿಸುತ್ತಿರುವ ನಿಮ್ಮೆಲ್ಲರಿಗೂ ಕರ್ತನಾಗಿರುವ ಯೇಸುವಿನ ಮಹಿಮೆಯ ನಾಮದಲ್ಲಿ ನಾನು ಪ್ರೀತಿಯಿಂದ ವಂದಿಸ್ತೇನೆ. ದೇವರು ನಿಮ್ಮೆಲ್ಲರನ್ನು ಕೂಡ ಉನ್ನತವಾಗಿ ಆಶೀರ್ವದಿಸಲಿ. ಪ್ರಿಯರೇ, ಇಂದಿನ ದೇವರ ವಾಕ್ಯವನ್ನ ಧ್ಯಾನಿಸೋಣ. ಕೀರ್ತನೆಗಳ ಪುಸ್ತಕ 27ನೇ ಅಧ್ಯಾಯ 1ನೇ ವಚನ. ಯೆಹೋವನು ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು. ಪ್ರಿಯರೇ, ಈ ವಾಕ್ಯವನ್ನು ದಾವೀದರವರು ಬರೆದಿದ್ದಾರೆ. ಅವರ ಜೀವನದಲ್ಲಿ ಶತ್ರುಗಳು, ಸಂಕಟಗಳು, ಓಡಾಟ ಇವೆಲ್ಲವೂ ಕೂಡ ಇದ್ವು. ಆದರೂ ಅವರು ಒಂದು ದೃಢ ನಂಬಿಕೆಯನ್ನ ಘೋಷಿಸುತ್ತಾರೆ. ದೇವರು ನನ್ನ ಬೆಳಕು, ನನ್ನ ರಕ್ಷಣೆ, ನನ್ನ ಬಲ, ಆದ್ದರಿಂದ ನನಗೆ ಭಯವಿಲ್ಲ ಎಂಬುದಾಗಿ. ಈ ವಾಕ್ಯ ಭಾಗದಲ್ಲಿ ದಾವೀದರವರು ಹೇಳುವ ಮೊದಲ ವಿಷಯ ಯೆಹೋವನು ನನ್ನ ಬೆಳಕು ಎಂಬುದಾಗಿ. ಪ್ರಿಯರೇ, ಕತ್ತಲು ಅಥವಾ ಅಂಧಕಾರ ಅಂದರೆ ಭಯ, ಗೊಂದಲ, ಪಾಪ, ದಾರಿ ತಪ್ಪುವುದು ಇವೆಲ್ಲವನ್ನು ಕೂಡ ಸೂಚಿಸುತ್ತೆ. ಆದರೆ ದೇವರು ನಮಗೆ ಬೆಳಕಾಗಿದ್ದರೆ ನಾವು ಕತ್ತಲೆಯಲ್ಲಿ ಎಂದಿಗೂ ಕೂಡ ನಡೆಯುವುದಿಲ್ಲ. ಭಯದಲ್ಲಿ, ಗೊಂದಲದಲ್ಲಿ ಯಾವತ್ತಿಗೂ ಕೂಡ ಜೀವಿಸುವುದಿಲ್ಲ. ಪಾಪದ ಮಾರ್ಗದಲ್ಲಿ ನಾವೆಂದಿಗೂ ಕೂಡ ಹೋಗುವುದಿಲ್ಲ. ಅದಕ್ಕೆ ವಾಕ್ಯ ಹೇಳುತ್ತೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ ಕೀರ್ತನೆಗಳ ಪುಸ್ತಕ 119, 105ರಲ್ಲಿ ನೋಡ್ತೇವೆ. ಅಂದರೆ ದೇವರ ವಾಕ್ಯವು ನಮ್ಮ ಜೀವನಕ್ಕೆ ದಿಕ್ಕನ್ನ ತೋರಿಸುವಂತದ್ದಾಗಿದೆ. ನಾವು ಏನು ಮಾಡಬೇಕು ಎಂಬುದರಲ್ಲಿ ಸ್ಪಷ್ಟತೆಯನ್ನ ದೇವರ ವಾಕ್ಯವು ಕೊಡುತ್ತದೆ. ಎರಡನೆಯದಾಗಿ ದಾವೀದರವರು ಹೇಳುವ ವಿಷಯ ಯೆಹೋವನು ನನ್ನ ರಕ್ಷಕನು ಎಂಬುದಾಗಿ. ರಕ್ಷಣೆ ಎಂದರೆ ಪಾಪದಿಂದ, ಭಯದಿಂದ, ಅಪಾಯದಿಂದ ಕಾಪಾಡಲ್ಪಡುವುದು ಅಥವಾ ಬಿಡಿಸಲ್ಪಡುವುದು ಎಂಬುದಾಗಿ. ಯೋಹಾನನ ಬರೆದ ಸುವಾರ್ತೆ 3:16ರಲ್ಲಿ ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಪ್ರಿಯರೇ, ಯೇಸು ಕ್ರಿಸ್ತರ ಮೂಲಕ ನಾವು ಶಾಶ್ವತವಾದ ರಕ್ಷಣೆಯನ್ನ ಪಡೆದುಕೊಂಡಿದ್ದೇವೆ, ಪಡೆಯುತ್ತೇವೆ. ಆದ್ದರಿಂದ ಯಾವ ಪರಿಸ್ಥಿತಿಯಲ್ಲಾದರೂ ಕೂಡ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಕ್ರಿಸ್ತನಲ್ಲಿ ನಾವು ಯಾವಾಗಲೂ ಸುರಕ್ಷಿತರಾಗಿ ಇರುತ್ತೇವೆ. ದಾವೀದರವರು ಹೇಳುವ ಮೂರನೇ ವಿಷಯ ಯೆಹೋವನು ನನ್ನ ಪ್ರಾಣದ ಆಧಾರ ಎಂಬುದಾಗಿ. ಜೀವನದಲ್ಲಿ ದುರ್ಬಲತೆ, ಭಯ, ಸಂಕಟ ಬಂದಾಗ ದೇವರೇ ನಮಗೆ ಬಲವಾಗಿ ಇರ್ತಾರೆ. ಯೆಶಾಯ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರು ಹೇಳ್ತಾರೆ, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಎಂದು. ದೇವರು ನಮ್ಮ ಜೊತೆ ಇದ್ದಾಗ ನಾವು ಕುಗ್ಗುವುದಿಲ್ಲ. ಆತನು ನಮಗೆ ಶಕ್ತಿಯನ್ನ ಕೊಡುತ್ತಾನೆ. ದೇವರು ನಮ್ಮ ಜೊತೆ ಇದ್ದಾಗ ನಾವು ಯಾವುದೇ ಕಾರಣಕ್ಕೂ ಕುಗ್ಗಿ ಹೋಗುವುದಿಲ್ಲ. ಯಾಕೆಂದರೆ ದೇವರು ನಮಗೆ ತನ್ನ ಶಕ್ತಿಯನ್ನ ಕೊಡುತ್ತಾನೆ. ನಾಲ್ಕನೇ ವಿಷಯ, ಹೀಗಾಗಿ ನಾನು ಯಾರಿಗೆ ಭಯಪಟ್ಟೇನು ಎಂಬುದಾಗಿ ದಾವೀದರವರು ಹೇಳ್ತಿದ್ದಾರೆ. ದೇವರು ನಮ್ಮ ಜೊತೆ ಇದ್ದರೆ ಯಾರಿಗೂ ನಮ್ಮ ಮೇಲೆ ಅಧಿಕಾರವಿರೋದಿಲ್ಲ. ಇಬ್ರಿಯ ಪತ್ರಿಕೆ 13:6ರಲ್ಲಿ ನೋಡ್ತೇವೆ, ಯೆಹೋವನು ನನ್ನ ಸಹಾಯಕನು, ನಾನು ಭಯಪಡುವುದಿಲ್ಲ ಎಂಬುದಾಗಿ. ಇದು ನಂಬಿಕೆಯ ಘೋಷಣೆಯಾಗಿದೆ. ಭಯವಿಲ್ಲದ ಜೀವನ ದೇವರ ಮೇಲಿನ ವಿಶ್ವಾಸದಿಂದಲೇ ಬರುತ್ತದೆ. ಪ್ರಿಯರೇ, ಜೀವನದಲ್ಲಿ ಸಮಸ್ಯೆಗಳು ಬರಬಹುದು. ಆದರೆ ನಾವು ಆ ಸಮಯದಲ್ಲಿ ಹೀಗೆ ಹೇಳಬೇಕು, ಏನಂತ? ಯೆಹೋವನು ನನ್ನ ಬೆಳಕು, ನನ್ನ ರಕ್ಷಕನೂ ಆಗಿದ್ದಾನೆ, ನಾನು ಭಯಪಡುವುದಿಲ್ಲ ಎಂದು. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಡೆಯಿರಿ, ಯೇಸುವಿನ ರಕ್ಷಣೆಯಲ್ಲಿ ನಿಂತುಕೊಳ್ಳಿರಿ, ದೇವರ ಶಕ್ತಿಯಲ್ಲಿ ಬಲವನ್ನ ಹೊಂದಿಕೊಳ್ಳಿರಿ. ಆಗ ನಿಮ್ಮ ಜೀವನದಲ್ಲಿ ಭಯಕ್ಕಿಂತ ನಂಬಿಕೆ ದೊಡ್ಡದಾಗುತ್ತದೆ. ದೇವರಿರುವಲ್ಲಿ ಭಯವಿರುವುದಿಲ್ಲ. ಭಯ ಇರುವ ಕಡೆ ದೇವರ ಮೇಲೆ ನಂಬಿಕೆಯನ್ನ ಹೆಚ್ಚಿಸಬೇಕಾಗುತ್ತದೆ. ಈ ಸಂದೇಶದ ಮೂಲಕ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಲಿ.